ಹಾ, ಇದು ಫಣಿಯವ್ರ ತುತ್ತು. ಹಾ, ಫಣಿ ನನ್ನ ಫ್ರೆಂಡು. ಹಾ, ಹೋಗ್ಲಿ ಬಿಡು. ಇದು ಅನಂತ್ ಅವ್ರ ತುತ್ತು. ಇದು ಗಾಯತ್ರಿ ತುತ್ತು. ನಿಲ್ಸು. ಆ ಹೆಸರನ್ನ ಯಾಕೆ ಈ ಮನೇಲಿ ಬೇಕು ಅಂತ ಎತ್ತಿದ್ಯಾ? ಆ ಹೆಸರು ಕೇಳಿದ್ರೇನೆ ನನಗ್ ಮೈಯೆಲ್ಲ ಉರಿಯುತ್ತೆ. ಚಿಕ್ಕಮ್ಮ, ನೀವು ಅಂದ್ರೆ ನನಗ್ ಮೈ ಉರಿನೇ. ಆದ್ರೆ ನಾನು ಸಹಿಸ್ಕೊಳ್ಳಲ್ಲ, ನೀವು ಸಹಿಸ್ಕೋಬೇಕು. ಸುಂದರಿ, ನೀನ್ ತಿನ್ಸು. ಇದ್ಯಾರ ತುತ್ತು? ನಿತ್ಯ ಅವ್ರ ತುತ್ತು. ನಿತ್ಯ ಒಳ್ಳೆ ನನ್ನ ಫ್ರೆಂಡು. ಸುಂದರಿ, ನೀನು ನೀನು ಎಲ್ರ ತುತ್ತು ತಿನ್ನಿಸ್ದೆ, ಆದ್ರೆ ನನಗೆ ತುಂಬಾ 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 ಇಷ್ಟವಾದವರ ತುತ್ತು ತಿನ್ನಿಸ್ಲೇ ಇಲ್ವಲ್ಲ? ಸುಂದರಿ ತುತ್ತು. ಇದು ಸುಂದರಿ ತುತ್ತು. ಸುಂದರಿ ತುತ್ತು ಅಂದ್ರೆ ನಂಗೆ ತುಂಬಾ ಇಷ್ಟ. ಕೃಷ್ಣ, ನೀನಿರು, ನಾನ್ ತಗೊಂಡ್ ಬರ್ತೀನಿ. ಕೃಷ್ಣ ಅವ್ರೆ, ಕೃಷ್ಣ ಅವ್ರೆ, ನೀರ್ ತಗೊಂಡ್ ಬರ್ತಿದ್ದಾರೆ. ಆಂಟಿ, ಈ ಸುಂದರಿ ಕತೆ ಏನು? ಇವಳ ಹೆಸರು ಅಪರ್ಣ ಅಲ್ವಾ? ಆ ಮೇಡಮ್ನವರಿಗೆ ನಮ್ ಕೃಷ್ಣ ಇಟ್ಟಿರೋ ಮುದ್ದು ಹೆಸರು ನೋಡಕ್ಕಾಗ್ದೆ ಸಾಯ್ತಿದೀವಿ. ಕೃಷ್ಣಂಗೆ ಇಷ್ಟ ಆಗೋರು ಅಜ್ಜಿ, ಅವ್ರ ಅಪ್ಪ ಅಮ್ಮ, ಅನಂತು, ಗಾಯತ್ರಿ. ಇವರನ್ನ ಬುಟ್ಟಿಗೆ ಹಾಕೊಂಡ್ರೆ ನಾನು ಅನ್ಕೊಂಡಿದ್ ಕೆಲಸ ಈಸಿ ಆಗತ್ತೆ. ವಾಸು, ವಾಸು, ವಾಸು. ಅತ್ತೆ, ಅವರು ಅವ್ರ ತಮ್ಮ ಫಣಿ 3 ಜನ ಆಫೀಸ್ಗೆ ಹೋದ್ರು. ಅದೇನು, ನಾನು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆಡಿಟಿಂಗ್ ಇದೆಯಂತೆ, ಅರ್ಜೆಂಟ್ ಅಲ್ಲಿ. ಇವತ್ತು ಆಡಿಟಿಂಗ್ ಅಲ್ವಾ? ನಾನು ಆಫೀಸ್ಗೆ ಹೋಗಿ ಕೆಲವು ಫೈಲ್ಸ್ಗೆ ಸೈನ್ ಹಾಕ್ಬೇಕಿತ್ತು. ಹೇಳ್ದೆ ಹೋಗ್ಬಿಟ್ಟಿದಾರಲ್ಲ. ಆಂಟಿ, ಒಂದ್ ಚಿಕ್ಕ ಕೆಲ್ಸ ಇದೆ, ಹೊರಗೋಗಿ ಬರ್ತೀನಿ. ಸರಿನಮ್ಮ. ಅಜ್ಜಿ, ಹೋಗ್ ಬರ್ತೀನಿ. ನಿತ್ಯ ನಿಂತ್ಕೊಮ್ಮ, 1 ನಿಮಿಷ. ನಾನು ಹೊರಗೆ ಹೋಗ್ತಿದ್ದೀನಿ, ಬಾಮ್ಮ ಹೋಗೋಣ. ಅಯ್ಯೋ ಅಜ್ಜಿ, ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನೂ ಇಲ್ಲ. ನನ್ ಜೊತೆ ಆಫೀಸ್ವರೆಗೂ ಬಂದೆ ಅನ್ಕೋ, ಆಮೇಲೆ ನೀನು ಹೋಗೋ ಕಡೆಗೆ ನಿನ್ ಜೊತೆಗೆ ನಾನು ಬರ್ತೀನಿ. ಇಬ್ರು ಆಮೇಲೆ ಒಟ್ಟಿಗೆ ಮನೆಗೆ ಬರೋಣ. ಅಜ್ಜಿ, ನಿಮ್ಮ ಆಫೀಸ್ಗ? ನಮ್ಮ ಆಫೀಸ್ ನೀನ್ ಯಾವತ್ತೂ ನೋಡಿಲ್ಲ ಅಲ್ವಾ? ಬಾ ಹೋಗೋಣ. ಅಲ್ಲಿ ನಂಗೆ ಸ್ವಲ್ಪ ಹೊತ್ತು ಕೆಲಸ. ಸರಿ ಅಜ್ಜಿ. ಬಾ. ಅಜ್ಜಿ, ನಾನು ಬರ್ತೀನಿ. ಬೇಡ ಕೃಷ್ಣ, ನಾನು ಹೋಗ್ತಿರೋದು ಆಫೀಸ್ಗಲ್ವಾ, ನೀನ್ ಅಲ್ಲಿಗೆ ಯಾಕೆ? ನಾನು ಬರ್ತೀನಿ. ಒಳ್ಳೆ ಡ್ರೆಸ್ ಹಾಕೊಂಡು ರೆಡಿಯಾಗಿ ಬರ್ತೀನಿ. ಓಕೆ, ಇಲ್ಲೇ ಇರಿ. ಕೃಷ್ಣ, ಬಂದ್ಬಿಡ್ತೀನಿ. ಯಶೋದ, ನಾನು ಹೋಗ್ತಿರೋದು ಆಫೀಸ್ಗಲ್ವಾ, ಅಲ್ಲಿ ಕೃಷ್ಣ ಯಾಕೆ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗಲಾಟೆ ಮಾಡ್ತಾನೆ ಅತ್ತೆ. ಅಪರ್ಣ, ಅವನ್ಗೆ ನೀನೇ ಏನಾದ್ರೂ ಹೇಳಿ ತಡಿ. ಸರಿ ಅಜ್ಜಿ. ಬಾ ನಿತ್ಯ. ನಾನ್ ಬಂದ್ಬಿಟ್ಟೆ. ಅಯ್ಯೋ, ಅಜ್ಜಿಯಲ್ಲಿ? ಅಜ್ಜಿ ಹೋದ್ರು ಕೃಷ್ಣ. ನೀನ್ ಹೋಗಿ ಟಿವಿಲಿ ಕಾರ್ಟೂನ್ ನೋಡು. ಏನು ಬೇಡ, ನನ್ನ ಅಜ್ಜಿ ಜೊತೆ ಆಫೀಸ್ಗೆ ಹೋಗ್ತೀನಿ. ಕೃಷ್ಣ ಅವ್ರೆ, ಆಫೀಸಲ್ಲಿ ಬೋರ್ ಆಗುತ್ತೆ, ನಾವಿಲ್ಲೇ ಆಟ ಆಡೋಣ. ಏನು ಬೇಡ, ನಾನು ಆಫೀಸಿಗೆ ಹೋಗ್ಬೇಕು. ನನ್ನನ್ನ ಅಜ್ಜಿ ಹತ್ರ ಕರ್ಕೊಂಡು ಹೋಗಿ. ಕೃಷ್ಣ,
ನನ್ ಮಾತ್ ಕೇಳು, ಇಲ್ಲೇ ಆಡ್ಕೋ. ಆಹಾ, ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನು ತಿನ್ನಲ್ಲ, ಯಾವ ಮೆಡಿಸನ್ ತಗೊಳಲ್ಲ. ಏನ್ ಮಾಡೋದೀಗ? ಆಫೀಸಲ್ಲಿ ಆಡಿಟಿಂಗ್ ನಡೀತಿದ್ಯಂತೆ. ಕೃಷ್ಣನ್ ಕರ್ಕೊಂಡ್ ಹೋದ್ರೆ ತೊಂದ್ರೆ ಆಗತ್ತೆ. ಕೃಷ್ಣ ಅವರನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ಅದ್ ಹಾಗಲ್ಲಮ್ಮ. ಅಲ್ಲಿ ಯಾರಿಗೂ ಕೃಷ್ಣ ಅವರಿಂದ ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಮ್ಮ ಬಾಯ್. ಸುಂದರಿ ಬಾ 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 ಬಾ. ಹೋಗ್ ಬರ್ತೀವಿ. ಕೃಷ್ಣ ಅವರೇ, ನಮಸ್ಕಾರ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನಮ್ಮ. ಬಾ ನಿತ್ಯ. ಬಾ. ಅಲ್ಲಿ ಕೂತು. ಅಜ್ಜಿ ಕೂತ್ಕೊಳ್ಳಿ. ಎಲ್ಲ ಓಕೆನಾ ವಾಸು? ಅಮ್ಮ, ಎಲ್ಲ ಒಂದ್ಸಲ ನೋಡಿ ನೀವು ಸೈನ್ ಮಾಡಿ. ಸರ್, ಫೈಲ್ಸು ಅಲ್ಲಿಡು. ಏ ಅನಂತು, ಅಣ್ಣ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಕಂಪ್ಯೂಟರು. ಅಣ್ಣ 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 ಹಾಗೆ ಮಾಡಬಾರ್ದು. ನಾನ್ ನಿನ್ಗಿಂತ fast ಆಗಿ ಮಾಡ್ತೀನಿ. ಪ್ಲೀಸ್, ಇದರಲ್ಲಿ ಇಂಪಾರ್ಟೆಂಟ್ ಡೇಟಾ ಇರುತ್ತೆ, ಹಾಳಾಗುತ್ತೆ. ಪ್ಲೀಸ್ ಪ್ಲೀಸ್ ಅಣ್ಣ. ಕೃಷ್ಣ ಅವರೇ ಸುಮ್ನಿರಿ. ಟಚ್ ಮಾಡಬಾರ್ದು. ಕೃಷ್ಣ ಅವರೇ, ನಿಮ್ಗೆ ಹೇಳಿದ್ದು. ಅದ್ರಲ್ಲಿ ಇಂಪಾರ್ಟೆಂಟ್ ಡೇಟಾ ಇರುತ್ತೆ, ಹಾಳಾಗುತ್ತೆ. ಈ ಕಂಪ್ಯೂಟರ್ ಚೆನ್ನಾಗಿಲ್ಲ. ಅಣ್ಣ ಅಣ್ಣ ಕೃಷ್ಣ ಅವರೇ, ಹಾಳಾಗುತ್ತೆ. ಪ್ಲೀಸ್ ಅಣ್ಣ. ಕೃಷ್ಣ ಅವರೇ ನಿಂತ್ಕೊಳ್ಳಿ. ಅಜ್ಜಿ, ನಾನ್ ಬಂದ್ಬಿಟ್ಟೆ. ನನ್ನನ್ನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಲ್ವಾ? ಆದ್ರೂ ನಾನು ಬಂದ್ಬಿಟ್ಟೆ. ಹೇಗೆ? ಅಪರ್ಣ, ಕೃಷ್ಣನ್ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಕೃಷ್ಣ ಅವರು ಕರ್ಕೊಂಡು ಹೋಗುವಂತ ಹಠ ಮಾಡಿದ್ದಕ್ಕೆ ಕರ್ಕೊಂಡು ಬಂದೆ ಅಜ್ಜಿ. ಅವನಿನ್ನೂ ಚಿಕ್ಕ ಹುಡುಗ, ಹಠ ಮಾಡ್ತಾನೆ. ನಿನ್ನ ಕೆಲಸ ಏನು? ಅವನು ಹಠ ಮಾಡಿದ್ರು, ಜಗಳ ಮಾಡಿದ್ರು ಅವನ್ನ ಕಂಟ್ರೋಲ್ ಮಾಡೋದಲ್ವಾ? ತುಂಬಾ ಸಲ ಹೇಳಿ ನೋಡ್ದೆ, ನನ್ ಮಾತು ಕೇಳಲಿಲ್ಲ. ಚಿಕ್ಕಪ್ಪ, ನಾನು ಏನಕ್ಕೆ ಬಂದೆ ಅಂತ ಗೊತ್ತಾ? ನಿಮ್ಮನ್ನ ನೋಡಕ್ಕೆ ಬಂದೆ. ಕೃಷ್ಣ, ಇಲ್ಲಿ ಗಲಾಟೆ ಮಾಡಬಾರ್ದು, ಡಿಸಿಪ್ಲಿನ್ ಆಗಿರ್ಬೇಕು, ಸರಿನಾ? ಅಂದ್ರೆ ನಾನು ಡಿಸಿಪ್ಲಿನ್ ಆಗಿರ್ಬೇಕು, ರೈಟ್? ನಾನು ಡಿಸಿಪ್ಲಿನ್ ಆಗಿರ್ತೀನಿ, ಎಲ್ರೂ ಡಿಸಿಪ್ಲಿನ್ ಆಗಿರೋ ತರ ನೋಡ್ಕೋತೀನಿ. ಹುಷಾರು. ಕೃಷ್ಣ ಅವರೇ ನಿಂತ್ಕೊಳ್ಳಿ. ಇದನ್ನ ಯಾರು ಕುಡಿದ್ರು? ನಾನೇ. ಕುಡಿದ್ಮೇಲೆ ಇದನ್ನ ಎಲ್ಲಿ ಹಾಕ್ಬೇಕು? ಡಸ್ಟ್ಬಿನ್ಗೆ ಹಾಕ್ಬೇಕು. ಅಂದ್ರೆ ನಿಂಗೆ ಡಿಸಿಪ್ಲಿನ್ ಇಲ್ಲ. ಎದೇಳು, ಸ್ಟ್ಯಾಂಡ್ ಅಪ್ ಆನ್ ದ ಚೇರ್. ಕೃಷ್ಣ ಅವರೇ, ಸ್ಟ್ಯಾಂಡ್ ಅಪ್ ಆನ್ ದ ಚೇರ್. ನಿಂತ್ಕೋ ಈಗ್ಲೇ. ಕೃಷ್ಣ ಅವರೇ, ಕೈ ಕಟ್ಟು. ಕೃಷ್ಣ ಅವರೇ, ಡ್ಯಾಡಿ ಏನ್ ಹೇಳಿದ್ರು? ಎಲ್ರು ಡಿಸಿಪ್ಲಿನ್ ಆಗಿ ಇರ್ಬೇಕು ಅಂತ ಹೇಳಿದ್ದಾರೆ. ಈ ಫೈಲ್ ಯಾಕೆ ಹರಿದಿದ್ಯಾ? ಗೆಟಪ್. ನಿನಗೆ ಡಿಸಿಪ್ಲಿನ್ ಇಲ್ಲ. ನೀಲ್ ಡೌನ್. ಹ್ಯಾಂಡ್ಸ್ ಅಪ್. ನೀಲ್ ಡೌನ್.
ಏಯ್ ಕಳ್ಳಿ ಕೃಷ್ಣ ನೋಡ್ದೆ. ಅವ್ರೆ ನಾನ್ ನೋಡ್ದೆ ನಿನಗೂ ಡಿಸಿಪ್ಲಿನ್ ಇಲ್ಲ. ನೀನು ಕೂಡ ಹ್ಯಾಂಡ್ಸ್ ಅಪ್, ಕೃಷ್ಣ ಅವ್ರೆ ಹ್ಯಾಂಡ್ಸ್ ಅಪ್, ಇಳೀರಿ ಹ್ಯಾಂಡ್ಸ್ ಅಪ್. ಇಳೀರಿ ಕೃಷ್ಣ ಅವ್ರೆ. ಏ ಸ್ಟಾಪ್ ಸ್ಟಾಪ್ ಸ್ಟಾಪ್. ಫೈಲ್ ಯಾಕೆ ಕೆಳಗ್ ಬಿದ್ದಿದೆ? ತೆಗಿ ತೆಗಿ ಫೈಲ್ನ. ನೀನು ಆ ಟೇಬಲ್ ಅಲ್ಲಿ ಫೈಲ್ಸ್ ಎಲ್ಲ ತುಂಬಾ ಗಲೀಜ್ ಮಾಡಿದ್ಯಾ. ಸೊ ನಿಂಗಿದೆ ಪನಿಷ್ಮೆಂಟ್. ಕೃಷ್ಣ ಅವ್ರೆ ಬೇಡ ಕೃಷ್ಣ ಸುಂದರಿ, ಅವ್ರೆ. ಡ್ಯಾಡಿ ಏನ್ ಹೇಳಿದ್ರು? ಡಿಸಿಪ್ಲಿನ್. ಸರ್ ಒಂದ್ಸಲ ಹೊರಗೆ ಬನ್ನಿ ಸರ್. ಏನಾಯ್ತು? ಅಲ್ಲಿ ಕೃಷ್ಣ ಅವರು. ಅಣ್ಣಂಗೆ ಏನಾಯ್ತು? ಬನ್ನಿ ಸರ್, ನಡೀರಿ. ಬನ್ನಿ ಸರ್ ನೋಡಿ. ಅಪರ್ಣ, ಅದಕ್ಕೆ ಇವನ್ನ ಆಫೀಸಿಗೆ ಕರ್ಕೊಂಬರಬೇಡ ಅಂತ ಹೇಳಿದ್ದು. ನೀವ್ ಯಾರು ಏನು ಅನ್ಕೋಬೇಡಿ. ನಮ್ಮ ಅಣ್ಣನ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರೋದೇ ಅಲ್ವಾ? ಏನ್ ಸರ್, ಇಂಥ ಸಮಸ್ಯೆ ಇರೋರ್ನ ಆಫೀಸ್ ಒಳಗೆ ಹೇಗ್ ಬಿಡ್ತೀರಾ? ಸರ್ ನೀವು ಸುಮ್ಮನಿರಿ ಸರ್. ಚಿಕ್ಕ ಮಗು ತರ ಆಡೋ ಈ ವ್ಯಕ್ತಿ ಹೆಸರಲ್ಲಿ ಕಂಪ್ನಿ ಇದೆಯಾ? ಇಂಥ ಪ್ರಾಬ್ಲಮ್ ಇದ್ರೆ ಮನೆಯಿಂದ ಆಚೆ ಬರೋಕೆ ಬಿಡಬಾರ್ದು. ಮಾತ್ ಕೇಳಲಿಲ್ಲ ಅಂದ್ರೆ ಮನೆಯಲ್ಲೇ ಕಟ್ಟಾಕ್ಬೇಕು. ಸ್ಟಾಪ್ ಇಟ್. ಇನ್ನೊಂದು ಮಾತು ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನೋಡಿದ್ಯಾ, ಎಲ್ರೂ ನಮ್ ಕೃಷ್ಣನ್ ಬಗ್ಗೆ ಏನ್ ಹೇಳ್ತಿದ್ದಾರೆ. ಇದಕ್ಕೆ ಅಲ್ವಾ ನನ್ ಕೃಷ್ಣನ ಆಫೀಸಿಗೆ ಕರ್ಕೊಂಡ್ ಬರ್ದೆ ಮನೆ ಹತ್ರನೇ ಬಿಟ್ಟು ಬಂದಿದ್ದು. ಅಜ್ಜಿ, ಸುಂದರಿಗೇನು ಹೇಳ್ಬೇಡ. ಸುಮ್ನಿರು. ನಾನ್ ಕರ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೇನೆ ಅವಳು ಕರ್ಕೊಂಡು ಬಂದ್ಲು. ಸರಿ ಬಿಡು. ನಿನ್ನಿಂದ ಇವತ್ತು ನಮ್ ಕೃಷ್ಣಂಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ನಮ್ ಸ್ಟಾಫಿಂದ ಮಾತ್ ಕೇಳೋ ಹಾಗೆ ಮಾಡ್ದೆ. ಕೃಷ್ಣ ಬಾ. ಅಜ್ಜಿ ಬಾ ಅದು- ಕೃಷ್ಣ. ನೀವೆಲ್ಲ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಈ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಅಜ್ಜಿನ ಅಂಕಲ್ನ ಇಂಪ್ರೆಸ್ ಮಾಡಬೇಕು. ಅವತ್ತು ಆ ಆಕ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಇವತ್ತು ನಮ್ ಜೀವನ ಚೆನ್ನಾಗೇ ಇರ್ತಿತ್ತು ಅನ್ಸುತ್ತೆ. ಆ ಒಂದ್ ಘಟನೆಯಿಂದ ನಮ್ ಪೂರ್ತಿ ಕುಟುಂಬ ಸೂತ್ರ ಇಲ್ಲದ ಗಾಳಿಪಟ ತರ ಆಯ್ತು. ಆರ್ಥಿಕವಾಗಿ ನಾವೆಲ್ಲರೂ ಬೀದಿಗೆ ಬಂದ್ಬಿಟ್ವಿ, ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ವಿ, ನಾವೆಲ್ಲರೂ ದೂರ ಆಗ್ಬಿಟ್ವಿ. ಅವರಲ್ಲಿ, ನಾನಿಲ್ಲಿ, ನಾವೆಲ್ಲರೂ ಕಷ್ಟದಲ್ಲಿ ಬದುಕಬೇಕಾಯ್ತು. ನನ್ನ ಮಕ್ಕಳು ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ. ಅಮ್ಮ, ಅಮ್ಮ ಅಪರ್ಣ,
ಏನಮ್ಮ ಒಂಥರ ಇದೆಯಾ? ಮತ್ತೆ ಏನಾದರೂ ಸಮಸ್ಯೆನಾ? ಅಯ್ಯೋ ಹಾಗೇನೂ ಇಲ್ಲಮ್ಮ. ಹೌದು, ನೀನ್ ಎಲ್ಲಿದ್ಯಾ? ಚಿಕ್ಕ ಕೆಲ್ಸದ ಮೇಲೆ ಆಫೀಸಿಗೆ ಬಂದಿದ್ದೆ. ಯಾಕಮ್ಮ ನಿನ್ ಫೇಸ್ ಅಷ್ಟು ಡಲ್ ಆಗಿದೆ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಬೇರೆ ಏನಮ್ಮ, ನಮ್ ಜೀವನನ ಈ ದುಸ್ಥಿತಿಗೆ ತಗೊಂಡ್ ಬಂದ ಆ ದುರ್ಘಟನೆ ನೆನ್ಪಿಗ್ ಬಂತು. ಆ ಆಕ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಮ್ಮ? ಹೌದಮ್ಮ, ಆ ಆಕ್ಸಿಡೆಂಟ್ ಮಾಡ್ದವನ್ನ ನನ್ನಿಂದ ಮರೆಯೋಕೆ ಆಗ್ತಿಲ್ಲ. ಅಮ್ಮ ನೀನ್ ಜಾಸ್ತಿ ಯೋಚನೆ ಮಾಡಬೇಡ. ಅವನು ನನ್ಗೆ ಕಾಣಿಸ್ಬೇಕು. ಅಮ್ಮ ನೀನಿರೋ ಸಿಚುವೇಶನ್ನಲ್ಲಿ ಹೀಗೆಲ್ಲ ಯೋಚನೆ ಮಾಡೋದು ಒಳ್ಳೇದಲ್ಲ. ಅವತ್ತು ಅವನಿಂದ ನಮ್ಗೆ ಆ ನಷ್ಟ ಆಗಿಲ್ಲ ಅಂದಿದ್ರೆ ನಮ್ ಬದುಕು ಚೆನ್ನಾಗೇ ಇರೋದು. ಅಮ್ಮ ಇನ್ನು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಮಾಧಾನ ಮಾಡ್ಕೋ, ರಿಲ್ಯಾಕ್ಸ್ ಆಗು. ಅಮ್ಮ ಅಪ್ಪ ಒಂದ್ಸಲ ನನ್ನ ಚಿಟ್ ಫಂಡ್ ಕಂಪ್ನಿಗೆ ಕರ್ಕೊಂಡು ಬಂದಿದ್ರು. ಯಾಕೆ ಕರ್ಕೊಂಡು ಬಂದಿದ್ರು ಗೊತ್ತಿಲ್ಲ. ನಿನ್ಗೇನಾದ್ರೂ ಗೊತ್ತಾ? ನನ್ಗೇನು ಗೊತ್ತಿಲ್ಲ ಅಮ್ಮ. ನಿಮ್ಮಪ್ಪ ನನ್ಗೆ ಯಾವತ್ತೂ ಏನೂ ಹೇಳಿಲ್ಲ. ಏನ್ ಮಾಡ್ತಿದ್ಯಾ? ಅಮ್ಮ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಚೆನ್ನಾಗಿ ವರ್ಕ್ ಮಾಡು, ನಿನಗೆ ದೊಡ್ಡ ಚಾಕ್ಲೇಟ್ ಕೊಡಿಸ್ತೇನೆ. ಲುಕ್, ಏನ್ ಮಾಡ್ತಿದ್ಯಾ? ವರ್ಕ್ ಸರ್. ಕೃಷ್ಣ ಅವರೇ, ನೀನು ಚೆನ್ನಾಗಿ ವರ್ಕ್ ಮಾಡು, ನಿನ್ಗೂ ದೊಡ್ಡ ಚಾಕ್ಲೇಟ್ ಕೊಡಿಸ್ತೇನೆ. ಓಕೆ ಸರ್. ಹಲೋ, ಏನ್ ಸರ್? ಏನದು? ಇಂಪಾರ್ಟೆಂಟ್ ಫೈಲ್ ಸರ್. ಇಂಪಾರ್ಟೆಂಟ್ ಫೈಲ್ಸಾ? ಕೃಷ್ಣ ಅವರೇ, ಕೃಷ್ಣ ಅವರೇ, ಬೇಡ. ಕೃಷ್ಣ ಅವರೇ, ಬೇಡ. ಕೃಷ್ಣ ಅವರೇ, ಆ ಫೈಲ್ ಕೊಡಿ. ಕೃಷ್ಣ ಅವರೇ, ಕೃಷ್ಣ ಅವರೇ, ತಪ್ಪು. ಸರ್ ನನ್ನ ಕೆಲಸ ಕೃಷ್ಣ ಅವರೇ, ಕೃಷ್ಣ ಅವರೇ, ಬೇಡ. ಕೃಷ್ಣ ಅವರೇ, ಇದೇನ್ ಆಫೀಸಾ ಇಲ್ಲ ಮಕ್ಕಳಾಡೋ ಪಾರ್ಕಾ? ಏಯ್ ಹಾಗೆ ಮಾತಾಡ್ಬೇಡ ಕಣೋ, ಅವ್ರು ನಮ್ಮ ಬಾಸು. ಅವ್ರು ನಮಗ್ ಬಾಸ್ ಆದ್ರೆ ನಾವು ಡೈಲಿ ಹೋಗ್ಬೇಕಾಗಿರೋದು ಆಫೀಸ್ಗಲ್ಲ, ಹುಚ್ಚಾಸ್ಪತ್ರೆಗೆ. ಏನಂದ್ರೆ ನೀವು ಹೇಳಿದ್ದು ಕೃಷ್ಣ ಅವ್ರಿಗೆನಾ? ಹೌದು. ನೀವ್ ಎಷ್ಟು ವರ್ಷದಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ? 1 year ಆಗ್ತಿದೆ. ತುಂಬಾ ಕಂಪ್ನಿ ಸಿಟಿಲಿ ಇರ್ಬೇಕಾದ್ರೆ ಈ ಕಂಪ್ನಿಗೆ ನೀವ್ ಯಾಕೆ ಜಾಯ್ನ್ ಆದ್ರಿ? ಈ ಕಂಪ್ನಿ ಗ್ರೋತ್ ಚೆನ್ನಾಗಿದೆ, ಸ್ಯಾಲ್ರಿ ಕೂಡ ಚೆನ್ನಾಗಿದೆ, ಬೋನಸ್ ಕೂಡ ಕೊಡ್ತಾರೆ, ಜೊತೆಗೆ ಐಕ್ ಕೂಡ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ನಿಮ್ಗಿಲ್ಲಿ ಜಾಬ್ ಸಿಕ್ಕರೆ ಲೈಫ್ ಸೆಟಲ್ ಆದ ಹಾಗೆ ಅಂತ ನೀವು ಅನ್ಕೊಂಡಿದ್ದೀರಾ ಅಲ್ವಾ? ಹೌದು ಮೇಡಮ್. ಮುಖ್ಯವಾಗಿ ಈ ಕಂಪ್ನಿಲಿ ಎಂಪ್ಲಾಯಿ ಆಗಿದ್ದೀವಿ ಅಂದ್ರೆ ಹೊರ್ಗಡೆ ಎಲ್ಲರೂ ತುಂಬಾ ಗೌರವದಿಂದ ನೋಡ್ತಾರೆ. ಆ ಗೌರವ ಯಾರಿಂದ ಬಂದಿದ್ದು ಅಂತ ನೀವು ಅನ್ಕೊಂಡಿದ್ದೀರಾ? ನಿಮಗ್ ಗೌರವ ತಂದ್ಕೊಡ್ತಿರೋ ಈ ಕಂಪನಿಗೆ ಫೌಂಡೇಶನ್ ಹಾಕಿದ್ ಯಾರು ಅಂತ ಗೊತ್ತಾ? ನಿಮ್ಮ ಹೈಕ್ಗೆ, ಬೋನಸ್ಗೆ, ಈ ಬಿಸ್ನೆಸ್ ಗ್ರೋತ್ಗೆ ಪಾಲಿಸಿ ಮಾಡಿ, ಪ್ಲಾನ್ ಮಾಡಿ ಈ ಸ್ಥಿತಿಗೆ ಕಂಪನಿನ ತಂದಿದ್ದು ಯಾರು ಗೊತ್ತಾ? ಚಿಕ್ಕ ಸಸಿ ಹಾಗೆ ನೆಟ್ಟಿ ಈ ಕಂಪನಿನ ಈಗ ದೊಡ್ಡ ಮರದ ಹಾಗೆ ಇಷ್ಟು ದೊಡ್ಡ ಗ್ರೂಪ್ ಆಫ್ ಕಂಪನಿನ ಕಟ್ಟೋದಕ್ಕೆ ಕಾರಣ ಯಾರು ಗೊತ್ತಾ? ನೀವಿಲ್ಲಿವರೆಗೂ ಯಾರ ಬಗ್ಗೆ ಕಮೆಂಟ್ ಮಾಡಿದ್ರು ಆ ಕೃಷ್ಣ ಅವ್ರೆ. ಅಯ್ಯೋ, ಸಿಡೌನ್ ಸಿಡೌನ್ ಸಿಡೌನ್. ಅಜ್ಜಿ ಬಂದ್ರೆ ಬೈತಾರೆ. ಕೂತ್ಕೊಳ್ಳಿ. ಅವ್ರು ಆವತ್ತು ಪಟ್ಟಿದ ಕಷ್ಟದಿಂದಲೇ ನಿಮ್ಗಿವತ್ತು ಕೆಲಸ ಸಿಕ್ಕಿದ್ದು.